ಅದಾದ್ಮೇಲೆ ಊರಿನ ಜನ ನಾವು ದೆವ್ವ ನೋಡಿದೀವಿ ಅಂತ ಮಾತಾಡ್ಕೋತಾ ಇದ್ರು. ಮಂಗರಾಜನ ಮತ್ತೆ ಊರಿಂದ ಆಚೆ ಹಾಕಿದ್ರು. ಕೆಲವೊಬ್ರು ಅನ್ಕೊಳ್ದೇ ಇರೋ ಹಾಗೆ ಎಲ್ಲ ಒಟ್ಟಿಗೆ ಸತ್ ಹೋಗಿದ್ರಿಂದ ಮಂಗರಾಜನ ಆಲೋಚನೆಗೆ ಮತ್ತೆ ಜೀವ ಬಂತು. ಜ್ವರ ಬಂದಿದ್ರಿಂದ, ನಡಿಬಾರ್ದು ನಡೆದಿದ್ರಿಂದ ಯಾರೇ ಸತ್ತೋದ್ರು ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನೋ ಹಾಗೆ ನಂಬದೇ ಇರೋರ್ನ ನಂಬಿರೋರ್ನ ಇನ್ನಷ್ಟು ಭಯಪಡಿಸಿ ಶುದ್ರ ಪೂಜೆಗಳನ್ನ, ತಂತ್ರ ವಿದ್ಯೆಗಳನ್ನ, ತಾಯ್ತ ಕಟ್ಟೋದು, ಹೀಗೆ ಎಲ್ರನ್ನೂ ಭಯಪಡಿಸಿ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ. ಕೆಲವ್ರು ಹೆದರ್ಕೊಂಡು ಊರ್ ಬಿಟ್ಟು ಹೋದ್ರೆ ಇನ್ ಕೆಲವರು ಮಂಗರಾಜನೇ ಗತಿ ಅಂತ ಅವನ್ ಹೇಳ್ದಾಗೆಲ್ಲ ಮಾಡಿದ್ರು. ನಾನು ಪ್ರೇತಾತ್ಮ ಆಗಿ ಬದಲಾಗಿದ್ದೀನಿ, ಎಲ್ರನ್ನೂ ಸಾಯಿಸ್ತೀನಿ ಅಂತ ಮನೆ ಗೋಡೆಗಳ ಮೇಲೆ ಓ ಹುಡುಗಿ ನಾಳೆ ಬಾ ಅಂತ ಬರೆದ್ರೆ ಆಮೇಲೆ ಯಾವ ಭಯನೂ ಇಲ್ಲ ಅಂತ ಒಂದು ಕಟ್ಟು ಕತೆನ ಪ್ರಚಾರ ಮಾಡ್ದ. ಆದ್ರೆ ಒಂದು ಕಾಮನ ಪ್ರೀತಿ ಅಂತ ನಂಬಿ ಮೋಸ ಹೋಗಿ ಪ್ರಾಣ ಕಳ್ಕೊಂಡಂತ ಸಂಗತಿ ಯಾರಿಗೂ ಗೊತ್ತಿಲ್ಲ. ನಿಜ ಗೊತ್ತಿದ್ದಂತ ಮಂಗರಾಜ ನನ್ನ ಸಾವನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಲಾಭ ಮಾಡ್ಕೊಂಡ. ಹತ್ರ ಬಂದ್ರೆ ಚುಚ್ಚು ಬಿಡ್ತೀನಿ. ಹತ್ರ ಬರ್ಬೇಡ ಕಲ್ಯಾಣಿ, ಪ್ಲೀಸ್ ಬರ್ಬೇಡ. ನನ್ನ ಕ್ಷಮಿಸು ಕಲ್ಯಾಣಿ. ನನ್ನ ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ಬರ್ಬೇಡ ಬರ್ಬೇಡ ಬರ್ಬೇಡ, ದೂರ ಇರು, ಹೋಗ್ಬಿಡು. ನನ್ನನ್ನ ಒಬ್ಬಳನ್ನೇ ಬಿಟ್ಟು ಹೊರಟೋಗ್ತೀಯ ಸೀನು? ನಾನೇ ಸತ್ತೋಗ್ತೀನಿ. ಸತ್ತೋಗ್ತೀಯಾ? ಸತ್ತೋಗು. ಸತ್ತೋಗ್ತೀನಿ. ಸಾಯಿ. ಕಲ್ಯಾಣಿ, 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 ನನಗ್ ನಾಟಕ ಆಡೋದಕ್ ಬರಲ್ಲ ಸೀನು. ಕಲ್ಯಾಣಿ, ಪ್ರೀತಿಸೋದಕ್ ಮಾತ್ರ ಬರೋದು. ಐ ಲವ್ ಯು. ಸಾಯಿಸಬಿಟ್ಯಾ? ನಾನ್ ಸಾಯಿಸೋದೇನೋ? ಅವನೇ ಚುಚ್ಕೊಂಡ. ಅವನು ಸತ್ತೋದ, ಇವನೇನೋ ಸತ್ತೋದ. ಅವ್ನ್ ಸತ್ತಿದಾನೆ ಅಂದ್ರೆ ಗಾಳಿ ಜೊತೆ ಮಾತಾಡ್ತಾ ಇದೆಯಲ್ಲೋ? ಏ ಹುಚ್ಚ, ಏನ್ ಮಾಡ್ಬೇಕಂತ ಹೇಳು. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳು. ಹೇಳ್ ಸಾಯಿ. ಅವನ್ಯಾಕೆ ಚುಚ್ಕೊಂಡ? ಅವನೇನು ಹುಚ್ಚನಾ? ಹುಚ್ಚಂತರ ಅವನೇ ಚುಚ್ಕೊಂಡ್ ಸತ್ತೋದ. ಅಪ್ಪ, ನನ್ಗಿಷ್ಟು ಭಯ ಆಯ್ತು ಗೊತ್ತಾ? ನೀನ್ ಇರ್ಬೇಕಿತ್ತಲ್ಲಿ, ಅವಾಗ ಗೊತ್ತಾಗ್ತಿತ್ತು ನನ್ ಕಷ್ಟ ಏನು ಅಂತ. ಅದಿರ್ಲಿ, ಅವನೇನೋ ಹಂಗ್ ಸತ್ತೋದ. ಅಲ್ಲಿವರೆಗೂ ಚೆನ್ನಾಗೇ ಇದ್ದ, ಸಡನ್ ಆಗಿ ಚುಚ್ಕೊಂಡ್ ಸತ್ತೋದ. ಅಮ್ಮ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಈಗ್ಲೂ ಮೈಯೆಲ್ಲ ಜುಮ್ ಅಂತಿದೆ. ಸೀನು ಹೆಂಗೋ ಸತ್ತೋದ. ಒಳಗಡೆ ಅವ್ರಮ್ಮ ಒಬ್ಳೇ ಇದ್ದಾಳೆ. ಅವಳನ್ನು ಭಯ ಪಡಿಸಿ ಆಚೆ ಕಳ್ಸ್ಬಿಟ್ರೆ ಈ ಮನೆ ನಮ್ದೆ. ಹಬ್ಬ, ನಿನ್ ಹೆಸರು ಮಂಗರಾಜ ಅಲ್ಲ, ಕಳ್ರಾಜ ಅಂತ ಹೆಸರಿಡ್ಬೇಕಿತ್ತು ನಿಮ್ಮಮ್ಮ. ಮಾತ್ ನಿಲ್ಸಿ ಮೊದ್ಲು ಕೆಲ್ಸ ನೋಡು. ಅದೇನ್ ನೋಡೋಣ ಬಾರೋ. ಸೀನು, ಸೀನು, ಏ ಸೀನು, ಸೀನು, ನೋಡು ನೋಡು ಅಲ್ಲಿ. ಮೀನಾಕ್ಷಿ, ಏ ಮೀನಾಕ್ಷಿ, ಮೀನಾಕ್ಷಿ, ಎಲ್ಲಿ ಸತ್ತೋದೆ?
ಸೇನು ಏ ಸೀನು, ಸೀನು ಎಲ್ಲಿ ಹೋದ ಇವನು? ಅವನೇ ಆಗಿರ್ತಾನೆ. ಈ ಕೋತಿ ಮುಖದೊಂದು ಜಾಸ್ತಿ ಆಗಿದೆ. ಇದುವರೆಗೂ ಕುಡಿದು ತಿಂದು ಈಗ ಬಂದಿದ್ಯಾ ಮನೆಗೆ? ಅಯ್ಯೋ ಬಂದೇ ಇರೋ, ಊರೆಲ್ಲ ತಿರುಗ್ಬಿಟ್ಟು ಈಗ ಬಂದಿದ್ದಾನೆ ಮನೆಗೆ. ಅತ್ತೆ ಜೋಪಾನ. ನೀನು ಸತ್ತೋಗಿದ್ದೆ ತಾನೆ, ಹೇಗೆ ಬಂದೆ? ಅಲ್ಲೇ ಇರು, ಅಲ್ಲೇ ಇರು. ಸೇನು, ರಂಗ, ಅತ್ತೆ ಓ, ಇವ್ರಿಗೂ ನಿದ್ದೆಲಿ ಎದ್ದು ಓಡಾಡೋ ಕಾಯಿಲೆ ಇದೆ ಅನ್ಸುತ್ತೆ ನನ್ನ ಹಾಗೆ. ಆದ್ರೂ ಮಂಚ ಇದ್ರೂ ನೆಲದ ಮೇಲೆ ಹೋಗಿ ಮಲಗಿದಾಳೆ. ಏನೋ ನಾನು ನೋಡಿದ್ರೆ ಭಯ ಪಟ್ಕೊಂಡು ಸತ್ತೋಗ್ತಾಳೆ. ಇವಳಜ್ಜಿ ಹೇಳ್ತಾನೆ ಇಲ್ವಲ್ಲ, ಹೇಳೆ ಎದ್ದು ಕುತ್ಕೋ. ಉಫ್. ಮೀನಾಕ್ಷಿ ಏನಾಯ್ತಾ? ಸೈಡಿಗೆ ಬರಲು ಇವತ್ ರಾತ್ರಿ ಇಲ್ಲೇ ಇದ್ರೆ ದೆವ್ವ ಆಗೋದು ನಾನೇ. ಏನಾಯ್ತೆ? ಅಮ್ಮ ತಾಯಿ. ಮೀನಾಕ್ಷಿ ಓಡೋದ್ ನಿಲ್ಸೆ. ಮೀನಾಕ್ಷಿ, ಏಯ್ ಓಡಕ್ ಆಗ್ತಿಲ್ಲ, ನಿಂತ್ಕೊಳೆ. ಅಮ್ಮೋ. ಏಯ್ ಮೀನಾಕ್ಷಿ, ಏಯ್